ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಕಾಶ್ಮೀರಿ ಟೂರ್ನ 4ನೇ ದಿನದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆನೇ ಎದ್ದು ರೆಡಿಯಾಗಿದ್ದೀವಿ. 2 ದಿನದಿಂದ ನಾವು ಗುಲ್ಮಾರ್ಗಲ್ಲೇ ಸ್ಟೇ ಆಗಿದ್ವಿ. ಇವತ್ತು ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಆಲ್ರೆಡಿ ನಾವು ರೆಡಿಯಾಗಿದ್ದೀವಿ. ನಾವಿಬ್ಬರು ಈ ರೀತಿ ರೆಡಿಯಾಗಿದ್ದೀವಿ. ಮತ್ತು ಲಗೇಜಸ್ಗಳು ಕೂಡ ಪ್ಯಾಕ್ ಮಾಡಾಗಿದೆ. ಏಕೆಂದರೆ ತಿಂಡಿ ತಿನ್ಕೊಂಡು ಬೇಗ ಹೊರಡಬೇಕು ಅಂತ ಹೇಳಿದ್ದಾರೆ. ಅದರಿಂದ ಫಸ್ಟೇ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ. ಹಾಗೆಯೇ ನಾವಿಲ್ಲಿ ವಿಂಡೋಯಿಂದ ವ್ಯೂ ನೋಡಿದ್ರೆ ನಿನ್ನೆ ಎಲ್ಲ ತುಂಬಾ ಚಳಿ ಇತ್ತು, ಜೊತೆಗೆ ಬಿಸಿಲು ಕೂಡ ಕಡಿಮೆ ಇತ್ತು. ಇವತ್ತು ನೋಡಿ ಎಷ್ಟು ಬಿಸಿಲಿದೆ ಅಂತ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮಕ್ಕಳುಗಳಿಗೆ ವಿಡಿಯೋ ಕಾಲ್ ಮಾಡಿ ಇದನ್ನೆಲ್ಲ ತೋರಿಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ವಿ. ಅದಾದಮೇಲೆ ಬ್ರೇಕ್ಫಾಸ್ಟ್ ರೆಡಿ ಆಗಿತ್ತು, ಅದಕ್ಕೆ ಎಲ್ಲರೂ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ತಿಂಡಿ ತಿನ್ಕೊಂಡು ನಾನು ಮತ್ತು ದೊರೆಯವರಿಬ್ಬರು ಕಾಫಿ ಕುಡಿತಾ ಇದ್ದೀವಿ. ಕಾಫಿ ಜೊತೆಗೆ ಟೀ, ಹಾರ್ಲಿಕ್ಸ್, ಬೂಸ್ಟ್, ಕೆಲಾಕ್ಸ್ ಮತ್ತು ಚಾಕೋ ಚಿಪ್ಸ್ ಎಲ್ಲನೂ ಇರುತ್ತೆ. ನಮ್ಗೆ ಯಾವ್ದು ಬೇಕು ಅದನ್ನು ತಗೋಬೋದು. ತಿಂಡಿ ಮುಗಿಸ್ಕೊಂಡು ಈಗ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಗುಲ್ಮಾರ್ಗಿಂದ ಹೊರಡ್ತಾ ಇದ್ದೀವಿ. ನಾವು ಗುಲ್ಮಾರ್ಗಿಂದ ಹೊರಡಬೇಕಾದ್ರೆ ಲೋಕಲ್ ವೆಹಿಕಲ್ಸ್ನೇ ಯೂಸ್ ಮಾಡಬೇಕು. ನಾವು ಶ್ರೀನಗರದಿಂದ ಬಂದಿದ್ವಲ್ಲ, ಆ ವೆಹಿಕಲ್ನ ಇಲ್ಲಿ ಅಲೋ ಮಾಡಲ್ಲ. ಅದರಿಂದ ನಾವು ಲೋಕಲ್ ವೆಹಿಕಲ್ ಆಲ್ರೆಡಿ ಬುಕ್ ಆಗಿತ್ತಲ್ವ, ನಮ್ಮನ್ನ ಡ್ರಾಪ್ ಮಾಡಿ ಹೋಗಿದ್ರಲ್ವ, ಅವ್ರು ಬರೋ ತನಕ ವೆಯ್ಟ್ ಮಾಡ್ತಾ ಇದ್ದೀವಿ. ವೆಹಿಕಲ್ ಬರೋದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೋಸ್ಕರ ಎಲ್ಲರೂ ಸ್ವಲ್ಪ ಫೋಟೋಸ್ ವೀಡಿಯೋಸ್ ತೊಗೊಂಡ್ವಿ. ಅದಾದಮೇಲೆ ನಾವು ಗುಲ್ಮರ್ಗಿಂದ ಹೊರಟ್ವಿ. ಎಲ್ಲರೂ ಫುಲ್ ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು ಗುಲ್ಮಾರ್ಗಿಂದ ಈಗ ಪೆಹಲ್ಗಾಮ್ಗೆ ಹೊರಡ್ತಾ ಇದ್ದೀವಿ. ಆನ್ ದಿ ವೇ ಏನೇನು ಪ್ಲೇಸ್ಗಳು ಸಿಗುತ್ತೆ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ದಾರೆ ಅಂಜಲಿ ಅವರು. ನಾವಿಲ್ಲಿ ನೋಡ್ಬೋದು ಮರಗಳ ಮೇಲೆಲ್ಲ ಯಾವ ರೀತಿ ಸ್ನೋಫಾಲ್ ಆಗಿದೆ ಅಂತ. ಇದನ್ನೆಲ್ಲ ನಾವು ಡ್ರಾಯಿಂಗಲ್ಲಿ ಮಾಡ್ತಿದ್ವಿ. ಅಂದರೆ ಒಂದು ಮನೆ ಇರುತ್ತೆ, ಸ್ನೋ ಲ್ಯಾಂಡ್ ಅಂದರೆ ಈ ರೀತಿ ಇರುತ್ತೆ, ಮರಗಳ ಮೇಲೆಲ್ಲ ಈ ರೀತಿ ಸ್ನೋ ಎಲ್ಲ ಇರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಬರಿತಾ ಇದ್ವಿ. ಆದರೆ ಈಗ ಅದನ್ನು ರಿಯಲ್ ಆಗಿ ನೋಡ್ತಾ ಇದ್ದೀನಲ್ಲ ಅಂತ ತುಂಬ ಖುಷಿ ಆಗ್ತಾ ಇದೆ. ಹಾಗೆಯೇ ಇಲ್ಲಿ ನೋಡಿ ಐ ಲವ್ ಗುಲ್ಮಾರ್ಗ್ ಅಂತ ಇದೆ. ಹೌದು, ನಮ್ಮೆಲ್ಲರಿಗೂ ಕೂಡ ಗುಲ್ಮಾರ್ಗ್ ತುಂಬಾ ಇಷ್ಟ ಆಯಿತು. ಈಗ ನಾವು ಗುಲ್ಮಾರ್ಗಿಂದ ಹೊರಟು ದ ಹೆರಿಟೇಜ್ ಎಂಪೋರಿಯಂ ಅನ್ನೋ ಒಂದು ಶಾಪ್ಗೆ ಬಂದಿದ್ದೀವಿ. ಇದು ತಂಗ್ಮಾರ್ಗಲ್ಲಿರೋದು. ಈಗ ಟೈಮು 10:30 ಆಗಿದೆ. ನೋಡೋಣ ಬನ್ನಿ ಯಾವ ರೀತಿ ಇದೆ, ಏನೇನೆಲ್ಲ ಸಿಗುತ್ತೆ ಅಂತ. ಇದು ಎಂಟ್ರೆನ್ಸಿಂದ ಒಳಗಡೆ ಹೋಗ್ತಾ ಇದ್ದಾಗೆ ನಾವಿಲ್ಲಿ ಜಾಕೆಟ್ಸ್ಗಳನ್ನ ನೋಡ್ಬೋದಾಗಿತ್ತು. ಅಂದರೆ ಮೆನ್, ವುಮೆನ್, ಕಿಡ್ಸ್ಗಳಿಗೆ ಎಲ್ಲರಿಗೂ ಕೂಡ ಇಲ್ಲಿ ಜಾಕೆಟ್ಗಳು ಸಿಗುತ್ತೆ. ಜೊತೆಗೆ ಅಲ್ಲಿಂದ ಮುಂದೆ ಹೋದರೆ ಸ್ವೆಟರ್ಸ್ಗಳು, ಅಂದರೆ ಸ್ಟೈಲಿಶ್ ಆಗಿರೋವಂಥ ಸ್ವೆಟರ್ಸು ಇತ್ತು, ಮತ್ತು ಬಟನ್ಸ್ ಇರೋವಂಥ ಸ್ವೆಟರ್ಸ್ಗಳು ಕೂಡ ಇತ್ತು. ಮತ್ತು ಮೆನ್ಸ್ದು ಅಂದರೆ ಏಜ್ ಆಗಿರೋವಂಥವ್ರು ಹಾಕೊಳ್ಳೋ ಥರ ಸ್ವೆಟರ್ಸ್ಗಳು ಕೂಡ ಇತ್ತು. ಅದ್ರ ಜೊತೆಗೆ ಟೀ ಶರ್ಟ್ಸ್ಗಳಿತ್ತು, ಅಂದರೆ ಸ್ವೀಟ್ ಸ್ವೆಟರ್ಸ್ ಅಂತ ಹೇಳ್ತೀವಲ್ವ, ಅದು ಕಿಡ್ಸಿಗೆ ಮಾತ್ರ ಇತ್ತು, ದೊಡ್ಡವ್ರದ್ದಿರಲಿಲ್ಲ. ಹಾಗೆಯೇ ಶಾಲ್ಸ್ಗಳಿತ್ತು, ಜೊತೆಗೆ ಕೋಟ್ಗಳು ಕೂಡ ಇತ್ತು.
ಹಾಗೆಯೇ ನಾವಿಲ್ಲಿ ಹ್ಯಾಂಡ್ಲೂಮ್ ಕಾರ್ಪೆಟ್ನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನೋಡ್ಬೋದಾಗಿತ್ತು. ಅಂದರೆ ಬ್ಲೂ ಪ್ರಿಂಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಯಾವ ರೀತಿ ಬರಬೇಕು ಕಾರ್ಪೆಟ್ ಅಂತ. ಅದೇ ರೀತಿ ಥ್ರೆಡ್ಗಳು ಯಾವುದಾದ್ಮೇಲೆ ಯಾವುದನ್ನ ಹಾಕಬೇಕು ಅನ್ನೋದಕ್ಕೂ ಒಂದು ಪ್ಯಾಟರ್ನ್ನ ಬರ್ಕೊಂಡು ಇಟ್ಕೊಂಡಿದ್ದಾರೆ. ಈಗ ಸ್ಟಿಕ್ಗೆ ಥ್ರೆಡ್ಗಳನ್ನ ರೋಲ್ ಮಾಡಿಕೊಂಡು ಯಾವುದಾದ್ಮೇಲೆ ಯಾವ್ದು ಬರಬೇಕು ಸ್ಟಿಕ್ ಅಂತ ಅರೇಂಜ್ ಮಾಡಿಕೊಂಡು ಹ್ಯಾಂಡ್ಲೂಮ್ ಕಾರ್ಪೆಟ್ನ ಮಾಡ್ತಾರೆ. ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು JK ಆಗ್ರೋ ಅಂತ ಒಂದು ಡ್ರೈ ಫ್ರೂಟ್ಸ್ ಮತ್ತು ಸ್ಯಾಫ್ರಾನ್ ಎಲ್ಲ ಸಿಗುತ್ತಲ್ಲ ಆ ಶಾಪಿಗೆ ಬಂದಿದ್ದೀವಿ. ಕಾಶ್ಮೀರಲ್ಲಿ ಕಾಮನ್ ಆಗಿ ಡ್ರೈ ಫ್ರೂಟ್ಸು, ಸ್ಯಾಫ್ರಾನು, ಶಾಲ್ಸು, ಸ್ವೆಟರ್ಸು, ಹ್ಯಾಟ್ಸು ಇದೆಲ್ಲ ಕೂಡ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ನಾವಿಲ್ಲೀಗ ಸ್ವೆಟರ್ಸ್ ಮತ್ತು ಶಾಲ್ಸ್ಗಳನ್ನ ನೋಡೋಣ ಅಂತ ನೋಡ್ತಾ ಇದ್ದೀವಿ. ನೀವಿಲ್ಲಿ ನೋಡ್ಬೋದು. ಅದ್ರ ಜೊತೆಗೆ ಸ್ಯಾರಿ ಕೂಡ ಇದೆ, ಡ್ರೆಸ್ ಮೆಟೀರಿಯಲ್ಸ್ ಕೂಡ ಇದೆ, ರೆಡಿಮೇಡ್ ಡ್ರೆಸ್ಸು ಕೂಡ ಇದೆ ಅಂತ ಹೇಳಿದ್ರು. ಹಾಗೆಯೇ ಕೆಲವರು ಇಲ್ಲಿ ಡ್ರೈ ಫ್ರೂಟ್ಸು, ಸ್ಯಾಫ್ರಾನ್ ಮತ್ತು ಸ್ಯಾಫ್ರಾನ್ ಲಿಪ್ ಬಾಂಬ್ ಎಲ್ಲ ಇತ್ತು, ಅದನ್ನು ಕೂಡ ಪರ್ಚೇಸ್ ಮಾಡಿದ್ರು. ಅದೆಲ್ಲ ಪರ್ಚೇಸ್ ಮಾಡಿಕೊಂಡು ಈಗ ನೆಕ್ಸ್ಟ್ ಪ್ಲೇಸಿಗೆ ಬಂದಿದ್ದೀವಿ. ಈ ಪ್ಲೇಸ್ನಲ್ಲಿ ವಿಡಿಯೋ ಮತ್ತು ಫೋಟೋ ತೆಗಿಬಾರ್ದಂತ ಬೋರ್ಡ್ ಹಾಕಿದ್ರು, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲಿ ನಾವು ಬಂದಿರೋದು ಯಾವ ಟೆಂಪಲ್ ಅಂದರೆ ಅವಂತಿ ಸ್ವಾಮಿ ಟೆಂಪಲ್ಲು, ಅವಂತಿಪುರದಲ್ಲಿರೋದು. ಇದು ವಿಷ್ಣುವಿಗೆ ಸಮರ್ಪಣೆ ಮಾಡಿರುವಂತಹ ದೇವಸ್ಥಾನ ಇದು. ಈಗ ನಾವು ಆ್ಯಪಲ್ ತೋಟಕ್ಕೆ ಬಂದಿದ್ದೀವಿ. ಈಗ ಸೀಸನ್ ಅಲ್ಲ, ಕಾಶ್ಮೀರಲ್ಲಿ ಕಾಮನ್ ಆಗಿ ಆಗಸ್ಟ್, ಸೆಪ್ಟೆಂಬರ್ ಮತ್ತು ಅಕ್ಟೋಬರಲ್ಲಿ ಆ್ಯಪಲ್ದು ಸೀಸನ್ ಇರುತ್ತೆ. ಅದರಲ್ಲೂ ಪೀಕ್ ಸೀಸನ್ ಅಂದರೆ ಸೆಪ್ಟೆಂಬರ್ ಅಂತ ಹೇಳ್ಬೋದು. ಈಗೆಲ್ಲರೂ ಆ್ಯಪಲ್ ತೋಟ ನೋಡಿಕೊಂಡು ಈಗ ಊಟಕ್ಕೆ ಹೊರಡ್ತಾ ಇದ್ದೀವಿ. ಯಾಕೆಂದರೆ ಆಲ್ರೆಡಿ ಟೈಮ್ 2:30 ಆಗಿದೆ. ಎಲ್ಲರೂ ಊಟಕ್ಕೆ ಬಂದಿದ್ದೀವಿ. ಊಟಕ್ಕೆ ರೋಟಿ, ಕರಿ ಮತ್ತು ಮಶ್ರೂಮ್ ಬಿರಿಯಾನಿನ ಹೇಳಿದ್ವಿ. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಊಟ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಪ್ಲೇಸ್ ಅಂದರೆ ಪಹಲ್ಗಾಮ್ಗೆ ಹೋಗ್ತಾ ಇದ್ದೀವಿ. ಪಹಲ್ಗಾಮಲ್ಲಿ ಏನು ಸ್ಪೆಷಲ್ ಅಂತಂದರೆ ಅಲ್ಲಿ ABC ವ್ಯಾಲಿ ಅಂದರೆ ಅರು ವ್ಯಾಲಿ, ಬೇತಾಬ್ ವ್ಯಾಲಿ ಮತ್ತು ಚಂದನ್ ವ್ಯಾಲಿ ಅಂತ 3 ಪ್ಲೇಸಸ್ ಇದೆಯಂತೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗೋದಕ್ಕೆ ಇನ್ನೂ ನಮಗೆ 2.5 hours ಬೇಕು. ಆಲ್ರೆಡಿ ಲೇಟ್ ಆಗಿದೆ, ಯಾಕೆಂದರೆ ನಾವು ಹೋಗಿ ರೀಚ್ ಆಗೋಷ್ಟರಲ್ಲಿ 5 o'clock ಆಗಿಬಿಡುತ್ತೆ. 5 o'clock ಆದಮೇಲೆ ನಾವು ಹೋದ್ರೆ ಅಲ್ಲಿ ತುಂಬಾ -ಡಿಗ್ರಿಲಿ ಚಳಿ ಇರುತ್ತಂತೆ. ಹೋಗ್ತಾ ಇದ್ದೀವಿ, ಯಾವ ರೀತಿ ಇರುತ್ತೆ ಅಂತ ನೋಡಬೇಕು. ಹಾಗೆಯೇ ನಾವಲ್ಲಿ ABC ವ್ಯಾಲಿಗೆ ಹೋಗ್ಬೇಕಾದ್ರೆ ಲೋಕಲ್ ಕ್ಯಾಬ್ಸ್ಗಳನ್ನ ಬುಕ್ ಮಾಡ್ಕೊಂಡು ಹೋಗಬೇಕು. ನಮ್ಮ ವೆಹಿಕಲ್ಸ್ನಲ್ಲಿ ಅಲೋ ಮಾಡಲ್ಲ. ನಾವು 22 ಮೆಂಬರ್ಸ್ ಇದ್ದಿದ್ದರಿಂದ ನಾವು ಕೂಡ 4 ಲೋಕಲ್ ಕ್ಯಾಬ್ಸ್ನ ಬುಕ್ ಮಾಡಿಕೊಂಡು ಪಹಲ್ಗಾಮ್ಗೆ ಅಂದರೆ ABC ವ್ಯಾಲಿಗೆ ಹೊರಟ್ವಿ. ಈಗ ನಾವು ಅರು ಮತ್ತು ಬೇತಾಬ್ ವ್ಯಾಲಿ ನೋಡಾಯಿತು. ಈಗ ಮೂರನೇ ಪ್ಲೇಸು ಚಂದನ್ವಾಡಿ ಅಂತ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಲೋಕಲ್ ವೆಹಿಕಲ್ಸ್ ಅಲ್ಲಿ ಈಗ ನಾವು ಚಂದನ್ವಾಡಿಗೆ ಹೋಗ್ತಾ ಇದ್ದೀವಿ. ನಾವು ಮೂರು ಚಂದಕವಾಡಿ, ಈ ಊರು ಚಂದನ್ವಾಡಿ. ಹೌದು, ನೋಡಿ ಎಷ್ಟು ಸೂಪರ್ ಪ್ಲೇಸ್. ಭೂಲೋಕದ ಸ್ವರ್ಗ ಕಾಶ್ಮೀರ್. ನಮ್ಮ ಜೊತೆ ಮಂಜುಳಾ ಅವರಿದ್ದಾರೆ, ಜೊತೆಗೆ ಯಾರು ಸಿಂಚನ. ಹಾಯ್ ಸಿಂಚನೂ ಇದ್ದಾರೆ. ಮತ್ತೆ ಅವ್ರು ಕರೆದ್ರೆ ಆಯ್ತು. ಚಂದನ್ವಾಡಿ ನೋಡಿಕೊಂಡು ಈಗ ನಾವು ರಿವರ್ ವ್ಯಾಲಿ ಇನ್ ಅನ್ನೋ ಒಂದು ಹೋಟೆಲ್ಗೆ ಬಂದಿದ್ದೀವಿ, ಅಲ್ಲಿ ಸ್ಟೇ ಆಗೋದಕ್ಕೆ ಅಂತ. ನಾವು ಅದೆಲ್ಲ ನೋಡಿಕೊಂಡು ಹೋಟೆಲ್ಗೆ ರೀಚ್ ಆಗೋಷ್ಟರಲ್ಲಿ 7:45 ಆಗಿತ್ತು. ನಮ್ಮ ಟೀಮಲ್ಲಿರೋ ಅಂಥ 22 ಮೆಂಬರ್ಸಲ್ಲಿ ಕೆಲವ್ರದ್ದು ಗ್ರೌಂಡ್ ಫ್ಲೋರೆಲ್ಲ ಇತ್ತು ರೂಮ್ಸು, ಕೆಲವ್ರದ್ದು ಫಸ್ಟ್ ಫ್ಲೋರಲ್ಲಿತ್ತು. ನಮ್ಮದು ಕೂಡ ಫಸ್ಟ್ ಫ್ಲೋರಲ್ಲಿದೆ ರೂಮ್ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ರೂಮ್ ನಂಬರ್ 206. ಇದು ಡಬಲ್ ಕಾಟ್ ಬೆಡ್ರೂಮ್. ಇದು
ತುಂಬ ಕ್ಲೀನ್ ಆಗಿದೆ. ಜೊತೆಗೆ ಇಲ್ಲೂ ಕೂಡ ಹೀಟರ್ಸ್ಗಳನ್ನ ಆನ್ ಮಾಡಿದ್ದಾರೆ. ಅದರಿಂದ ಚಳಿ ಅಂತ ಅನಿಸ್ತಾ ಇಲ್ಲ, ನಾರ್ಮಲ್ ಟೆಂಪ್ರೇಚರಲ್ಲಿ ಇದ್ದೀವಿ ಅನ್ನೋ ಥರ ಅನಿಸ್ತಾ ಇದೆ. ಈಗ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಇದ್ದೀವಿ. ಊಟ ಮಾಡಿಕೊಂಡು ಎಲ್ಲರೂ ಸ್ವಲ್ಪ ಹೊತ್ತು ಒಟ್ಟಿಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಈ ರೀತಿ ನಮ್ಮ ಕಾಶ್ಮೀರಿ ಟೂರ್ನ 4th ಡೇನ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.